ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದೆ, ಆದರೆ ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ವೈಟ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಈ ಚಿಕನ್ ವೈಟ್ ಬಿರಿಯಾನಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ. ನಾನು ಫಸ್ಟ್ ಇಲ್ಲಿ ಒಂದು 3-4 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಇಲ್ಲಿ 2 ಲಿಂಬೆ ಹಣ್ಣು ರಸ ತೊಗೊಂಡಿದ್ದೀನಿ. ಹಾಗೆಯೇ ಬಿರಿಯಾನಿಗೆ ಅಂತ ನಾನು ಇಲ್ಲಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಈ ರೈಸು 1 ಕಪ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ. ಹಾಗೆಯೇ ನಿಮಗೇನಾದರೂ ಬಾಸ್ಮತಿ ರೈಸ್ ಯೂಸ್ ಮಾಡಬೇಕನ್ನೋ ಹಾಗಿದ್ರೆ ಬಾಸ್ಮತಿ ರೈಸ್ ತೊಗೋಬಹುದು. ಹಾಗೆಯೇ ತೆಂಗಿನ ಹಾಲನ್ನು ತೆಂಗಿನಕಾಯಿ ರುಬ್ಬಿಟ್ಟು ತೆಂಗಿನ ಹಾಲು ಈ ರೀತಿಯಾಗಿ ತೆಗೆದು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ಮನೆಯಲ್ಲಿ ಮಾಡಲಿಕ್ಕಾಗಲ್ಲ ಅಂದರೆ ಅಂಗಡಿಯಲ್ಲಿ ತೆಂಗಿನ ಹಾಲು ಸಿಗುತ್ತೆ, ಅದನ್ನು ತಗೊಂಡು ಬಂದು ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಬಿರಿಯಾನಿಗೆ ಏನೇನು ಬೇಕು, ಡ್ರೈ ಮಸಾಲೆ ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಎಲೆಚಿ ಎಲ್ಲವನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ kg ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ ಬಿರಿಯಾನಿ ಮಾಡಲಿಕ್ಕೆ ಅಂತ. ಹಾಗೆಯೇ ಸ್ವಲ್ಪ ನಾನು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಲಾಸ್ಟಲ್ಲಿ ಕಟ್ ಮಾಡಿ ಹಾಕಿದರೆ ಆಗುತ್ತೆ. ಹಾಗೆಯೇ ಮೊಸರು ಸಹ ತೊಗೊಂಡಿದ್ದೀನಿ. ಬನ್ನಿ ಹಾಗಾದರೆ ಶುರು ಮಾಡ್ಕೊಳ್ಳೋಣ ಬಿರಿಯಾನಿ ಮಾಡಲಿಕ್ಕೆ ಅಂತ. ನೋಡಿ ನಾನು ಇಲ್ಲಿ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾನು ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಕಾಳು ಹಾಕಿದ ನಂತರ ಎಲ್ಲ ಡ್ರೈ ಮಸಾಲೆಗಳೇನಿದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈರುಳ್ಳಿನ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಆಲ್ಮೋಸ್ಟ್ ಬಿರಿಯಾನಿ ಅಂದರೂ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಮಾಡೋಕ್ಕೆ ಬಂದ್ರೂ ಸಹ ನಾವು ಕೆಲವೊಂದು ವಿಡಿಯೋಗಳನ್ನು ನೋಡಿ, ರೆಸಿಪಿಗಳನ್ನು ನೋಡಿ ಮಾಡೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇರೋದಾದರೆ ಕಾಮೆಂಟ್ ಮಾಡಿ, ನಾವು ನೋಡ್ತಾ ಇದ್ದೀವಿ ಅಂತ. ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಂಡಾಗಿದೆ. ನೋಡಿ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಈ ರೀತಿಯಾಗಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ನ ಕ್ಲೀನಾಗಿ ಮುಂಚೆನೇ ತೊಳೆದು ಇಟ್ಕೊಂಡಿದೆ. ಈಗ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿರುವಂಥ ಒಂದು ರೆಸಿಪಿ ಇದು. ನೋಡಲಿಕ್ಕೆ ತುಂಬಾ ಸಿಂಪಲ್ಲಾಗಿ ಕಾಣಿಸುತ್ತೆ, ಆದರೆ ತಿನ್ನೋಕ್ಕೆ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಯಾವತ್ತೂ ಮನೆಯಲ್ಲಿ ಈ ಥರ ವೈಟ್ ಬಿರಿಯಾನಿ ಮಾಡಿಲ್ಲ ಅಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ನೋಡಿ ಈಗ ನಾನು 1 ಮುಟ್ಕಿ ಆಗೋಷ್ಟು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಪುದೀನ ಕೊತ್ತಂಬರಿ ಸೊಪ್ಪಿಂದು ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ನಂತರ ಇದನ್ನು ಸ್ವಲ್ಪ ಹೊತ್ತು ಇದೇ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಅಂತ ಇದ್ರ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ 6 ನಿಮಿಷ ಕಾಲ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಚಿಕನ್ ಎಲ್ಲ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತಲ್ಲ, ಹಾಗಾಗಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಕುಕ್ ಆಗಿದ ನಂತರ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮತ್ತು ನಾವು ನಾರ್ಮಲ್ ಬಿರಿಯಾನಿ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕ್ತೀವಿ. ಆದರೆ ಈ ವೈಟ್ ಬಿರಿಯಾನಿಯಲ್ಲಿ ಹೀಗೇ ಮಾಡೋದು. ನೋಡಿ ಈಗ ನಾನು ಒಂದು 4 ಸ್ಪೂನ್ ಆಗೋಷ್ಟು ಇದಕ್ಕೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಟೊಮ್ಯಾಟೊ ಹಾಕ್ಕೊಳ್ತಾ ಇಲ್ಲ. ಟೊಮ್ಯಾಟೊ ಜಾಗದಲ್ಲಿ ಮೊಸರು ಹುಳಿಗೆ ಅಂತ ಲಿಂಬೆ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಲಿಂಬೆ ರಸ 1-2 ಲಿಂಬೆ ರಸನ ಹಿಂಡಿ ಇಟ್ಕೊಂಡಿದ್ದೀನಿ ಮುಂಚೆನೇ. ಲಿಂಬೆ ರಸನ ನೋಡಿಕೊಂಡು ಹಾಕೋಬೇಕು, ಇಲ್ಲ ಅಂದರೆ ಹುಳಿ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕು. ಈಗ ನಾನು ಅಕ್ಕಿನ ಕ್ಲೀನಾಗಿ ಮುಂಚೆ ತೊಳೆದಿಟ್ಕೊಂಡಿದ್ದೆ. ಈಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಅಕ್ಕಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ತೆಂಗಿನ ಹಾಲೇನಿದೆ ಅಲ್ವಾ ಅದನ್ನು ಕೊನೆಯಲ್ಲಿ ಹಾಕೋದು.
ತೆಂಗಿನ ಹಾಲನ್ನು ಲಾಸ್ಟ್ ಮೇಲಿಂದ ಹಾಕಬೇಕು. ಮುಂಚೆನೇ ಹಾಕಿಬಿಟ್ರೆ ತೆಂಗಿನ ಹಾಲು ಮೊಸರು ಹೊಡೆಯೋ ಥರ ಹೊಡ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡಿ ಈ ಥರ ಮೇಲಿಂದ ಹಾಕಬೇಕು ತೆಂಗಿನ ಹಾಲನ್ನು. ತೆಂಗಿನ ಹಾಲು ಹಾಕೋದ್ರಿಂದನೇ ಚೆನ್ನಾಗಿ ವೈಟಾಗಿ ಬರುತ್ತೆ ಬಿರಿಯಾನಿ. ವೈಟ್ ಬಿರಿಯಾನಿ ಮಾಡುವಾಗ ತೆಂಗಿನ ಹಾಲು ಸ್ವಲ್ಪ ಹಾಕಲೇಬೇಕು, ಚೆನ್ನಾಗಿರುತ್ತೆ. ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕು ಅಷ್ಟು ಅಳತೆ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನು ಇದಕ್ಕೆ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ನೋಡಲಿಕ್ಕೆ ಈ ರೀತಿಯಾಗಿ ನಿಮಗೆ ಕಾಣಿಸ್ತಾ ಇದೆ, ಆದರೆ ಕುಕ್ಕಾದ್ಮೇಲೆ ಸೂಪರಾಗಿರುತ್ತೆ. ನೋಡಿ ಮೇಲಿಂದ ನಾನು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 2-3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ನಾನು ಉಪ್ಪನ್ನು ಟೇಸ್ಟ್ ಮಾಡಿ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಕರೆಕ್ಟಾಗಿ ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಕ್ಕರ್ ಮುಚ್ಚಳನ ಕವರ್ ಮಾಡಿಬಿಟ್ಟು 2-3 ವಿಸಲ್ ಕೂಗಿಸಿದ್ರೆ ಸಾಕು. ಸೂಪರಾಗಿರುವಂಥ ವೈಟ್ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಈಗ ನಾನು ಕುಕ್ಕರ್ ಒಂದು 3 ವಿಸಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು 3 ವಿಸಲ್ ಕೂಗಿಸಿಕೊಂಡ್ರೆ ಸಾಕು, ಚಿಕನ್ ವೈಟ್ ಬಿರಿಯಾನಿ ಅಂತೂ ರೆಡಿ ಆಗುತ್ತೆ. ನೀವು ಯಾವತ್ತೂ ಚಿಕನ್ ವೈಟ್ ಬಿರಿಯಾನಿ ಮಾಡಿಲ್ಲ ಅಂದರೆ ಖಂಡಿತ ಈ ರೆಸಿಪಿ ಅಂತೂ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಕೆಲವೊಂದು ಹೋಟೆಲ್ಗಳಲ್ಲಿ ಈ ಥರ ಚಿಕನ್ ವೈಟ್ ಬಿರಿಯಾನಿ ಸಿಗುತ್ತೆ, ಮಟನ್ ವೈಟ್ ಬಿರಿಯಾನಿ ಸಿಗುತ್ತೆ, ಆದರೆ ನಾವು ಮನೆಯಲ್ಲಿ ಮಾಡೋದು ತುಂಬ ಕಡಿಮೆ. ನೋಡಿ ಒಂದು 3 ವಿಸಲ್ ಕೂಗಿಸಿದ ನಂತರ ಬಿರಿಯಾನಿ ಎಲ್ಲ ಸಖತ್ತಾಗಿ ಚೆನ್ನಾಗಿ ಬೆಂದಿದೆ. ಜಾಸ್ತಿ ನೀರು ಇಲ್ಲ, ಏನಿಲ್ಲ, ಜಾಸ್ತಿ ಸಾಫ್ಟ್ ಮೆತ್ತಗಾಗಿಲ್ಲ, ಕರೆಕ್ಟಾಗಿ ಉದ್ದರಾಗಿ ಬಂದಿದೆ ಅನ್ನ. ಈ ರೀತಿಯಾಗಿ ಚಿಕನ್ ವೈಟ್ ಬಿರಿಯಾನಿ ಮಾಡಿದರೆ ಸೂಪರ್. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ. ಹಾಗೆಯೇ ಚಿಕನ್ ಬಿರಿಯಾನಿ ಮಾಡೋರು ಮನೆಯಲ್ಲಿ ಈ ರೀತಿಯಾಗಿ ಚಿಕನ್ ವೈಟ್ ಬಿರಿಯಾನಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ್ರು ಅಪರೂಪಕ್ಕೆ ಯಾರೋ ಒಬ್ಬರು ಮಾಡ್ಬೋದು, ಕೆಲವೊಬ್ರು ಮಾಡ್ಬೋದು. ಹಾಗೆಯೇ ಇದುವರೆಗೂ ಚಿಕನ್ ವೈಟ್ ಬಿರಿಯಾನಿ ಮಾಡದಿರೋರು ಖಂಡಿತ ನೀವು ಸಹ ವೈಟ್ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಚಿಕನ್ ವೈಟ್ ಬಿರಿಯಾನಿನ ಮಾಡಿ ತೋರಿಸಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್.